Good morning, Diakshan. My name is Ananda Masuri, Bagalkot, Karnataka State. My mobile number is 9242494770. WhatsApp number is 9900913869. ನಮ್ಮ ಡಾಕ್ಟರ್ ಲಿಮ್ ಸಿಯೋಜಿನ್ ಅವರು 1983ರಿಂದ 1993ರವರೆಗೆ 10 ವರ್ಷಗಳ ಕಾಲ ಒಂದಷ್ಟು ವಿಶೇಷವಾದ ಮತ್ತು ಅರ್ಥಪೂರ್ಣವಾದಂತಹ ಸಂಶೋಧನೆಯನ್ನ ಮಾಡಬೇಕು, ಜನರ ಆರೋಗ್ಯವನ್ನ ಬೇರು ಸಮೇತ ಸರಿ ಮಾಡಬೇಕು, ಕಾಯಿಲೆಗಳನ್ನ ಬರದೇ ಇರಂಗ ನಮ್ಮ ದೇಹ ಸದೃಢವಾಗಿರುವಂಗ ಏನಾದ್ರೂ ನಾನು ಕಂಡುಹಿಡಿಬೇಕು, ಜನರಿಗೆ ಅದರಿಂದ ಅನುಕೂಲ ಆಗಬೇಕು ಅನ್ನುವಂತಹ ಒಂದು ಮಹದಾಶೆಯನ್ನ ಇಟ್ಟುಕೊಂಡು ಅದ್ಭುತವಾದಂತಹ ಆವಿಷ್ಕಾರವನ್ನ ಮಾಡಿದ್ರು. ಅದು ಏನಪ್ಪಾ ಅಂತಂದ್ರ ಈಗಾಗಲೇ ನಾನು ಸಾಕಷ್ಟು ಸಾರಿ ಹೇಳಿದ್ದೇನೆ. ಅದು ಏನು ಅಂತಂದ್ರ ಗ್ಯಾನೋಡರ್ಮ, ಅಥವಾ ಅದಕ್ಕೆ ಕೆಂಪು ಅಣಬೆ ಅಂತಾರ, ಅಣಬೆಗಳ ರಾಜ ಅಂತಾರ. ಅಂದ್ರ ಒಟ್ಟಿನಲ್ಲಿ ನಮ್ಮ ಡಾಕ್ಟರ್ ಲಿಮ್ ಸಿಯೋಜಿನ್ ಅವರಿಗೆ ಸಾಮಾನ್ಯ ಜನಗಳಿಂದ ಹಿಡ್ಕೊಂಡು ಪ್ರತಿಯೊಬ್ಬರಿಗೂ ಆರೋಗ್ಯ ಲಭಿಸಬೇಕು, ಆರೋಗ್ಯದಿಂದ ಇರಬೇಕು, ಜೊತೆಗೆ ಆರ್ಥಿಕ ಸಮಸ್ಯೆಯಲ್ಲಿರುವವರಿಗೆ ಆರ್ಥಿಕ ಸಮಸ್ಯೆಯನ್ನು ಕೂಡ ಹೋಗಲಾಡಿಸುವಂತಹದ್ದಾಗಿರ್ಬೇಕು ಅಂತ ತಿಳ್ಕೊಂಡು ಬಹಳ ಅದ್ಭುತವಾದಂತಹ ಆವಿಷ್ಕಾರವನ್ನ ಮಾಡಿದ್ರು. ಅವರು ಆರೋಗ್ಯದ ಬಗ್ಗೆ ಒಂದಷ್ಟು ವಿಷಯಗಳನ್ನ ನಮಗ ತಿಳಿಸ್ಕೊಡ್ತಾರ. ಅದರ ಬಗ್ಗೆ ಒಂದ್ 4 ಮಾತು ಆಡ್ಬೇಕು ಅಂತ ನಾನು ಇವತ್ತ ವಿಡಿಯೋ ಮಾಡ್ತಾ ಇದ್ದೀನಿ. ಆರೋಗ್ಯ ಅಂದ್ರೆ ಏನಪ್ಪಾ ಅನ್ನೋದ್ರ ಬಗ್ಗೆ ಮಾತಾಡ್ತಾರ ಅವರು. ಈ WHO ದವರು ಅಂದ್ರ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ದವರು, ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆಯವರು ಆರೋಗ್ಯದ ಬಗ್ಗೆ ಏನು ಹೇಳ್ತಾರಪ್ಪ, ಏನು ವ್ಯಾಖ್ಯಾನೆ ಮಾಡ್ತಾರಂದ್ರ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ, ಸಾಮಾಜಿಕ ಹಾಗೂ ಆರ್ಥಿಕವಾಗಿ ಒಬ್ಬ ವ್ಯಕ್ತಿ ಸಮರ್ಥನಾಗಿದ್ದರೆ ಅವನ ಆರೋಗ್ಯ ಉತ್ತಮವಾಗಿದೆ ಅಂತ ಅರ್ಥ. ನೋಡ್ರಿ, ವಿಶ್ವ ಆರೋಗ್ಯ ಸಂಸ್ಥೆಯವರು ಹೇಳಿದಂತ ವ್ಯಾಖ್ಯಾನ ಇದು. ಏನು ಇನ್ನೊಮ್ಮೆ ಹೇಳ್ತೀನಿ. ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಒಬ್ಬ ವ್ಯಕ್ತಿ ಸಮರ್ಥನಾಗಿದ್ದರೆ ಅವನ ಆರೋಗ್ಯ ಉತ್ತಮವಾಗಿದೆ ಅಂತ ಅರ್ಥ. ಈ ಒಂದು WHO ದವರ ವ್ಯಾಖ್ಯಾನದ ಪ್ರಕಾರ ವಿಚಾರ ಮಾಡ್ಲಿಕ್ಕೆ ಹೋದೆವಪ್ಪ ಅಂದ್ರ ಸರ್ವಸಾಧಾರಣ ಪ್ರತಿಶತ 70ರಿಂದ 80 ಜನ ಆರಾಮಿಲ್ಲ ಅಂತ ಅರ್ಥ. ಅದು ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ. ಅದಕ್ಕ ಆರೋಗ್ಯ 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 ಅಂತೀವಿ ನಾವು. ಅಂದ್ರೆ ಏನು? ಯಾಕದು ಕೆಡ್ತದ ನಮ್ಮ ಆರೋಗ್ಯ ಅಂತ ಕೇಳಿದ್ರ ನಮ್ಮ ಡಾಕ್ಟರ್ ಲಿಮ್ ಸಿಯೋಜಿನ್ ಅವ್ರು ಹೇಳ್ತಾರ, ವಿಷ ಪದಾರ್ಥಗಳಿಂದ, ಅಂದ್ರ ಟಾಕ್ಸಿನ್ಗಳಿಂದ, ಆಮೇಲೆ ಒತ್ತಡದಿಂದ, ಅಂದ್ರ ಕೆಮಿಕಲ್ ಹೊಡೆದಂತಹ, ಕೆಮಿಕಲ್ ಸಿಂಪಡಣೆ ಮಾಡಿದಂತಹ ಪದಾರ್ಥಗಳನ್ನು ಸೇವನೆ ಮಾಡ್ತಾ ಇದ್ದೀವಿ. ಆಮೇಲೆ ಮೊದಲಿನ ಜನ ಹೆಂಗಿದ್ರಪ್ಪ, ಇಂಥವೆಲ್ಲ ಏನ್ ಸಿಂಪಡಣೆ ಮಾಡ್ತಿರ್ಲಿಲ್ಲ ಅವಾಗೆಲ್ಲ. ಈ ಕೆಮಿಕಲ್ಗಳನ್ನ ಆಹಾರ ಉತ್ಪನ್ನಗಳಿಗೆ ಸಿಂಪಡಣೆ ಮಾಡಿ ಹೆಚ್ಚು ಬೆಳೆ ಬರ್ಲಿ ಅನ್ನುವಂತ ಕಾರಣಕ್ಕೋಸ್ಕರ ಕ್ರಿಮಿನಾಶಕಗಳನ್ನು ಹೊಡೆಯುವುದು, ಅದು ಮಾಡೋದು, ಇದು ಮಾಡೋದು. ಆಮೇಲೆ ಬಹಳ ದಿವಸ ಇಟ್ಟರು ಕೂಡ ಕೆಡಬಾರದು, ಅದಕ್ಕೋಸ್ಕರ ಒಂದಷ್ಟು ಕೆಮಿಕಲ್ ಸಿಂಪಡಣೆ ಮಾಡೋದು, ಸಿಂಪಡಿಸುವುದು, ಹೀಗೆಲ್ಲ ಮಾಡ್ತಾರ. ಬಟ್ ಸಾಧಾರಣ ಈಗೊಂದು 60-70 ವರ್ಷ ಹಿಂದಿನ ಜನ ಹೇಗಿದ್ರಪ್ಪ, 80 ವರ್ಷ 100 ವರ್ಷ ಆರೋಗ್ಯವಾಗಿದ್ರು, ಅತ್ಯಂತ ಆರೋಗ್ಯವಾಗಿದ್ರು. ಯಾವ ಕಾಯಿಲೆ ಇರ್ಲಿಲ್ಲ, ಏನಿರ್ಲಿಲ್ಲ, ಒಳ್ಳೆ ಆಕ್ಟಿವ್ ಆಗಿದ್ರು. ಅವರು ಹೊಲಮನಿ ಕೆಲಸ ಮಾಡ್ತಿದ್ರು.
ಈಗಲೂ ಅಲ್ಲೊಬ್ರು ಇಲ್ಲೊಬ್ರು ಅದಾರ, ಅವರೆಲ್ಲ ಪುಣ್ಯಾತ್ಮರು. ಆದ್ರೆ ನಾವು ಇವತ್ತಿನ ದಿವಸ 60 ವಯಸ್ಸು ದಾಟುವುದು ಕಷ್ಟ ಆಗ್ಯದ. 60 ವಯಸ್ಸು ದಾಟಿದ್ವಪ್ಪ ಅಂದ್ರೆ ಏನ್ರಿ ಭಾರಿ ಲಕ್ಕಿ ನೀವು. ಇವತ್ತಿನ ದಿನಮಾನದಾಗ ನೀವು 60 ದಾಟ್ರಿ ಅಂದ್ರೆ ಭಾರಿ ಗ್ರೇಟ್ ಅದು. ಏನು ಯಾಕೆ ಹಿಂಗಾಗ್ಯದ? ಇವತ್ತಿನ ದಿವಸ ಬೆಳೆತಕ್ಕಂಥ ಬೆಳೆಗಳು, ತರಕಾರಿ ಇರ್ಬೋದು, ಹಣ್ಣು ಹಂಪಲಗಳು, ಇವೆಲ್ಲ ರಾಸಾಯನಿಕ ಗೊಬ್ಬರ ಮತ್ತು ರಾಸಾಯನಿಕ ಸಿಂಪರಣೆ ಮಾಡದೆ ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಅವನ್ನೆಲ್ಲ ಸಿಂಪರಣೆ ಮಾಡೇ ಬೆಳಿಲಿಕ್ಕೆ ಹತ್ತಾರ ಇವಾಗ. ಹೀಗಾಗಿ ಅದೆಲ್ಲ ನಮ್ಮ ದೇಹದೊಳಗ ಹೋಗಿ ಹೋಗಿ ನಮ್ಮ ಆರೋಗ್ಯ ಕೆಡ್ಲಿಕ್ಕೆ ಹತ್ತದ. ಪ್ರಿಸರ್ವೇಟಿವ್ಗಳನ್ನ ಹೊಡಿತಾರೆ. ಈ ಪ್ರಿಸರ್ವೇಟಿವ್ಗಳನ್ನ ಹೊಡೆಯೋದ್ರ ಸಲುವಾಗಿನ ಒಂದು ವಿಡಿಯೋ ಮಾಡಿದ್ ನಾನು, ತಾವು ನೋಡಬಹುದು. ಪ್ರಿಸರ್ವೇಟಿವ್ ಹಾಕಿರೋದ್ರಿಂದ ಏನಾಗ್ತದಂದ್ರ ಈ ತಿಂಡಿ ತಿನಿಸುಗಳಿಗೆ ಕಲರು ಮತ್ತು ರಾಸಾಯನಿಕಗಳನ್ನ ಉಪಯೋಗ ಮಾಡ್ತಾರ. ನೋಡ್ರಿ, ಟೀ ಕಲರ್ ಚಂದ ಕಾಣ್ಲಿ ಅಂತ ಅದಕ್ಕೊಂದಷ್ಟು ಕಲರ್ ಮಿಕ್ಸ್ ಮಾಡ್ತಾರ. ಆಮೇಲೆ ಸಾಫ್ಟ್ ಡ್ರಿಂಕ್ ಗಳಂತ ಬರ್ತಾವಲ್ಲ, ಈಗ ಸಾಫ್ಟ್ ಡ್ರಿಂಕ್ಸ್, ಕೋಲ್ಡ್ ಡ್ರಿಂಕ್ಸ್ ಬರ್ತಾವಲ್ರಿ, ಅವಕ್ಕೂ ಪ್ರಿಸರ್ವೇಟಿವ್ ಹಾಕ್ತಾರ. ಯಾಕಂದ್ರ ಅವು ಬೇಗನೆ ಕೆಡಬಾರ್ದಂತ. ಇನ್ನ ಈ ಪಾಕಿಟ್ ಹಾಲು ಬರ್ತಾವಲ್ರಿ, ಅವಕ್ಕೂ ಪ್ರಿಸರ್ವೇಟಿವ್ ಗಳನ್ನ ಹಾಕ್ತಾರ. ಆಮೇಲೆ ಕೆಲವು ಸಾರಿ ಏನಾಗ್ತದ, ಇಲ್ಲೇ ಅಂಗಡಿ ಒಳಗ ಅಲ್ಲೇ ಇಲ್ಲೇ ಕೆಲವು ಬಜಿ ಮಾಡ್ತಾರ, ಇನ್ನೊಂದಿಷ್ಟು ಏನೇನೋ ಕರೀತಾರ. ಅವೆಲ್ಲ ಕರೆದ ಎಣ್ಣೆ ಒಳಗ ಹೊಳ್ಳಿ ಮತ್ ಕರೀತಾರ. ನಿನ್ನೆ ಬುಟ್ಟಿಗಟ್ಲೆ ಎಣ್ಣೆ ಉಳಿದಿರ್ತದ ಕರೆದದ್ದು, ಅದನ್ನ ಮರುದಿವ್ಸ ಮತ್ತ ಅದ್ರಾಗ ಮತ್ತ ಬಜಿ ಕರೀತಾರ. ಇನ್ನ ವಾಯು ಮಾಲಿನ್ಯ, ಅದರಿಂದ ಆರೋಗ್ಯ ಕೆಡ್ತದ. ಯಾಕಂದ್ರೆ ವಾಹನಗಳು ಬಾಳ ಆಗಿಬಿಟ್ಟವಲ್ರಿ. ವಾಹನಗಳು ಎಷ್ಟಾಗ್ಯಾವಪ್ಪ ಅಂದ್ರ ದಿನದಿಂದ ದಿನಕ್ಕ 2 ವೀಲರ್ಸು 4 ವೀಲರ್ಸು ಸಿಕ್ಕಾಪಟ್ಟಿ ಆಗಿಬಿಟ್ಟಾವ. ಆಟೋ ರಿಕ್ಷಾ, ಅದು ಇದು, ಅವು ಕಾರ್ಬನ್ ಡೈಆಕ್ಸೈಡ್ ಬಿಡ್ತಾವ. ಸಿಕ್ಕಾಪಟ್ಟಿ ಕಾರ್ಬನ್ ಎಲ್ಲ ವಾತಾವರಣದೊಳಗೆ ಹೆಚ್ಚಾಗಿಬಿಟ್ಟದ. ಆಮೇಲೆ ಜನಕ್ಕದ ಕೊರತೆ ಆಗ್ಯದ. ಆಮೇಲೆ ಪ್ಲಾಸ್ಟಿಕ್ ಇಂದು ಹೊಗಿ, ಆಮೇಲೆ ಕಾರ್ಖಾನೆಗಳ ಹೊಗಿ, ಇವು ಎಲ್ಲ ನಮ್ಮ ಮೇಲೆ ಬಹಳ ಕೆಟ್ಟ ಪರಿಣಾಮ ಮಾಡಕತ್ತೇವು. ನಮಗ್ ಗೊತ್ತಾಗಲ್ದು. ಬಾಯಾರಿಕೆ ಆಗಿರ್ತದ, ನೀರ್ ಬೇಕನ್ನಿಸ್ತದ, ಕುಡಿದು ಬಿಡ್ತೀವಿ. ಆಮೇಲೆ ಕೆಲವು ಊರುಗಳಲ್ಲಿ ಕ್ಲೋರಿನ್ ನೀರು ಏನಾಗಬಹುದು ಯೋಚಿಸಿ. ಕ್ಲೋರಿನ್ ಬಾಳ ಇರ್ತದ ಕೆಲವೊಂದು ಊರಾಗ. ನೋಡ್ರಿ ಅಲ್ಲೆಲ್ಲ ಕೆಲವು ಕಡೆ ಎಷ್ಟು ಸಮಸ್ಯೆ ಅದ. ನೀರು ಬೇರೆ ಸಿಗುದೇ ಇಲ್ಲ, ಕ್ಲೋರಿನ್ ಯುಕ್ತ ನೀರ ಸಿಗ್ತದ, ಅನಿವಾರ್ಯವಾಗಿ ಕುಡಿತಾರ. ಹಲವಾರು ಜಡ್ಡುಗಳು, ಇಡೀ ಊರ್ ತುಂಬಾ ಜನರಿಗೆ ಸಮಸ್ಯೆಗಳು, ಆದ್ರೂ ನಿರ್ವಹ ಇಲ್ಲ, ಮತ್ತೆ ಕುಡಿತಾರ. ಆಮೇಲೆ ಚಟಗಳಿಂದ, ಕೆಟ್ಟ ಚಟಗಳು, ಅವುಗಳಿಂದ ನಮಗೆ ಕಾಯಿಲೆ ಬರ್ತದೆ. ಆಮೇಲೆ ಧೂಮಪಾನ ಮಾಡುವುದು, ಆಮೇಲೆ ಸರಾಯಿಗಳನ್ನು ಕುಡಿಯುವುದು, ಆಮೇಲೆ ನಶ್ಯ, ಪಾನು, ಪರಾಗು, ಗುಟ್ಕಾ, ತಂಬಾಕು, ಆಲ್ಕೋಹಾಲು, ಆಮೇಲೆ ಡ್ರಗ್ಗು, ಮೆಡಿಸಿನ್ಗಳನ್ನ ತಗೋತೀವಲ್ಲ ನಾವು. ಕೌಂಟರ್ ಮ್ಯಾಗ ನಿಂತು ತಲೆ ನುಸ್ತತ್ರಿ, ಹೊಟ್ಟೆ ನುಸ್ತತ್ರಿ, ಮೈಕೈ ನುಸ್ತತ್ರಿ, ಗುಳಿಗೆ ಕೊಡ್ರಿ ಅಂತ ಹೇಳಿ ತಗೊಂಡ್ ತಿಂತೀವಲ್ಲ, ಅದು ಡ್ರಗ್. ಅದು ಆಗಿನ ಮಟ್ಟಿಗೆ ಆರಾಮ್ ಮಾಡ್ತದ, ಆದ್ರೆ ಆಮೇಲೆ ಅದು ಸೈಡ್ ಎಫೆಕ್ಟ್ ಮಾಡ್ತದೆ, ದೇಹದ ಬೇರೆ ಅಂಗಗಳಿಗೆ ತೊಂದರೆ ಮಾಡ್ತದೆ. ಅದಕ್ಕ ವೈದ್ಯರನ್ನ ಭೇಟಿಯಾಗಿ ವೈದ್ಯರ ಕಡೆ ಸಲಹೆ ತಗೊಂಡು ಅವ್ರು ಎಷ್ಟು ತಗೋ ಅಂತಾರ ಅಷ್ಟೇ ತಗೋಬೇಕು. ಅದು ಬಿಟ್ಟು ನಮ್ಮ ಮನಸ್ಸಿಗೆ ಬಂದಂಗ ಮಾಡಬಾರ್ದು, ಒಳ್ಳೇದಲ್ಲ. ಆಮೇಲೆ ಇನ್ನ ವಂಶವಾಹಿನಿ ಅಂತಾರ ನೋಡ್ರಿ, ಜೀನ್ಸ್, ಅದರಿಂದ ಕೂಡ ಕಾಯಿಲೆಗಳು ಬರ್ತಾವ. ನಮ್ಮ ಮುತ್ತಾತರ ಕಾಲ ಅವ್ರಿಗೇನಾದ್ರೂ ಸಮಸ್ಯೆಗಳಿದ್ವು ಅಂತಂದ್ರ ಅದು ಬ್ಲಡ್ ನೊಳಗೆ ಒಬ್ಬರಿಂದೊಬ್ಬರಿಗೆ ಬರುವಂತ ಸಾಧ್ಯತೆಗಳಿರ್ತಾವ. ಆಮೇಲೆ ಇವು ಎಲ್ಲ ಏನ್ ಇಷ್ಟೊತ್ತನ ಹೇಳಿದ್ನಲ್ಲ ಕಾರಣಗಳು, ಆರೋಗ್ಯ ಕೆಡ್ಲಿಕ್ಕೆ ಇವೆಲ್ಲಾ ಕಾರಣಗಳು ಕೇವಲ 25% ಮಾತ್ರ ಇದು ಕಾರಣ. ಪ್ರತಿಶತ 25ರಷ್ಟು ಮಾತ್ರ ಕಾರಣ ನಾ ಇಷ್ಟೊತ್ತನ ಹೇಳಿದ್ದೆಲ್ಲ. ಆದ್ರೆ ನಿಜವಾದ ಇನ್ನುಳಿದ 75% ಕಾರಣ ಯಾವುದು ಅಂತ ಕೇಳಿದ್ರೆ ಒತ್ತಡ, ಅಂದ್ರೆ ಸ್ಟ್ರೆಸ್ ಅಂತೀವಲ್ಲ ನಾವು. ಸ್ಟ್ರೆಸ್ ಲಿಂದ ನಮಗ ಬಹಳಷ್ಟು ಕಾಯಿಲೆಗಳು ಬರ್ಲಿಕ್ಕೆ ಹತ್ತಾವು.
ಈ ಸ್ಟ್ರೆಸ್ಸು ಇತ್ತೀಚೆಗೆ ಸರ್ವಸಾಧಾರಣ ಒಂದು 50 ವರ್ಷದ ಅಥವಾ 40 ವರ್ಷದ ಈಚೆಗೆ ಈ ಸ್ಟ್ರೆಸ್ ಜಾಸ್ತಿ ಆಗ್ಯದ. ಯಾಕಂದ್ರ ಅವಾಗ ಮನೆ ಒಳಗ ಅಜ್ಜ ಅಜ್ಜಿ ಅಪ್ಪ ಅವ್ವ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಒಂದು ಗೂಡಿದ್ವಿ ನಾವು ಮನೆ ಒಳಗ. ಅಷ್ಟೊಂದು ಸ್ಟ್ರೆಸ್ ಇರ್ಲಿಲ್ಲ ನಮ್ಗ ಅವಾಗ. ಮಾನಸಿಕ ಒತ್ತಡಗಳು ಅಷ್ಟೊಂದು ಇರ್ಲಿಲ್ಲ ಅವಾಗ ಏನ್ರಿ. ಮತ್ತ ದೈಹಿಕ ಒತ್ತಡ ಮಾನಸಿಕ ಒತ್ತಡ ಎರಡೂ ತರದ ಒತ್ತಡಗಳದಾವು. ಅದರಲ್ಲೂ ಮಾನಸಿಕ ಒತ್ತಡ ಬಹಳ ಕೆಟ್ಟ, ದೈಹಿಕ ಒತ್ತಡ 10 ಪಾಲಿಗೆ ಉತ್ತಮ. ಈ ಸ್ಟ್ರೆಸ್ ನಿಂದಾಗಿ ಮತ್ತ ಆಹಾರಗಳನ್ನ ನಾವು ಸರಿಯಾಗಿ ಪರೀಕ್ಷೆ ಮಾಡ್ಲಾರ್ದ ಸೇವನೆ ಮಾಡೋದ್ರಿಂದಾಗಿ, ಆಮೇಲೆ ಬೇಕರಿ ಫುಡ್ಗಳು ಅತಿಯಾಗಿ ತಿನ್ನೋದು, ಅವೆಲ್ಲ ವಾರಕ್ಕೊಂದ್ಸಲ 15 ದಿವಸಕ್ಕೊಂದ್ಸಲ ತಿಂಗಳಿಗೆ ಒಂದ್ಸಲ ತಿಂದ್ರೆ ಏನೋ ನಡೀತದ್ರಪ್ಪ. ಪ್ರತಿನಿತ್ಯ ಅದನ್ನೇ ತಿನ್ನೋದಂದ್ರ ಹೇಗಿರ್ತದ ಆರೋಗ್ಯ? ಅವಾಗ ಏನಾಗ್ತದ, 60 kg ಇರ್ಬೇಕಾದವ್ರು 100 kg ಆಗಿಬಿಡ್ತಾರ. ತೂಕ ಹೆಚ್ಚಾಗಿಬಿಡ್ತದ. 40 kg ತೂಕ ಹೆಚ್ಚಾದಾಗ ಆ 40 kg ಎಕ್ಸ್ಟ್ರಾ ಭಾರ ಐತಲ್ಲ, ಹೆಚ್ಚಿನ ಭಾರ ನಮ್ಮ ದೇಹದ ಮೇಲೆ, ಅದು ನಮ್ಮ ಹೃದಯದ ಮೇಲೆ ಬೀಳ್ತದೆ. ಯಾಕಂದ್ರ ನೋಡ್ರಿ, ನಮ್ಮ ದೇಹದೊಳಗ ಅತ್ಯಂತ ಅದ್ಭುತವಾದಂತಹ ಆರ್ಗನ್ ಯಾವ್ದಾದ್ರು ಇದ್ರ ಅದು ಹೃದಯ, ಹಾರ್ಟ್. ಆ ಹೃದಯ ಎಂತ ವಿಚಿತ್ರ ಅಂದ್ರ, ನಾವು ಹುಟ್ಟಕ್ಕಿಂತ ಪೂರ್ವದೊಳಗನ ನಮ್ಮ ಬಾಡಿ ಒಳಗ ಅದು ತಯಾರಾಗಿರ್ತದ. ತಾಯಿಯ ಗರ್ಭದಲ್ಲಿರುವಾಗಲೇ ಆ ಹೃದಯ ತಯಾರಾಗಿರ್ತದ. ಅಲ್ಲಿಂದ ಅದು ಕೆಲಸ ಶುರು ಮಾಡಿದ್ದು ಢಕ್ 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 ಅಂತ ಹೇಳಿ ನಾವು ಸಾಯೋ ತನಕನೂ ಇರ್ತದ ನೋಡ್ರಿ. ಅದು ಮಧ್ಯದಲ್ಲಿ ಎಂದೂ ಅದು ಸ್ಟಾಪ್ ಆಗೋದೇ ಇಲ್ಲ. ಸ್ಟಾಪ್ ಆತಂದ್ರೆ ಮುಗೀತ್, ನಮ್ಮದು ಸ್ಮಶಾನಕ್ಕೆ ತಗೊಂಡು ಹೋಗ್ಬೇಕು ನಮ್ಮನ್ನ. ಅಂದ್ರ ಸರಾಸರಿ ಒಂದು 100 ವರ್ಷ ಯಾವುದೇ ರಿಪೇರಿ ಮಾಡದೇ ಇರ್ತಕ್ಕಂಥ ಅದ್ಭುತವಾದಂತಹ ಯಾವ್ದಾದ್ರು ಪಂಪ್ ಅನ್ನೋದಿತ್ತಪ್ಪ ಅಂದ್ರ ಅದು ನಮ್ಮ ಹಾರ್ಟ್, ನಮ್ಮ ಹೃದಯ. ಮತ್ತ ಅದು 40 kg ಏನು ಎಕ್ಸ್ಟ್ರಾ ಆತ್ ನೋಡ್ರಿ, ಅದು ನಮ್ಮ ಹೃದಯದ ಮೇಲೆ ಒತ್ತಡ ಬೀರ್ತದ. ಈಗ ನೋಡ್ರಿ, ನೀವು ಸೈಕಲ್ ಮ್ಯಾಗ ಹೋಗುವಾಗ, 2 ಗಾಲಿ ಸೈಕಲ್ ಮ್ಯಾಗ ನೀವು ಹೋಗುವಾಗ ನೀವು ಮುಂದ್ಗಡೆ ಕುತ್ಕೊಂಡು ತುಳಿತಿರ್ತೀರಿ. ಅದನ್ನ ಅಕಸ್ಮಾತ್ ಅಪ್ ಬಂತಂದ್ರ ನಿಮಗ ತೇಕ್ ಹತ್ತದ. ಮತ್ತೊಬ್ಬವನ್ನ ಹಿಂದ್ ಕುಂದ್ರಿಸಿದ್ವಿ ಅಂದ್ರ, ಒಂದ್ 70 kg ತೂಕಿದ್ದವನ್ನ ಒಬ್ಬವನ್ನ ಹಿಂದ್ ನಿಮಗ ಆ ಸೈಕಲ್ ಮ್ಯಾಗ ಕೂಡ್ಸಿದ್ವಿ, ಮ್ಯಾಲ ಮತ್ತ ಏರ್ ಒಂದೈತೆ, ಎಲ್ಲಾ ಸೇರಿ ನಿಮ್ಗ ಲೋಡ್ ಹೆಚ್ಚಾಗಿ ಎಷ್ಟು ತ್ರಾಸ ಆಗ್ತದಲ್ಲ. ಅದೇ ರೀತಿಯಾಗಿ ನಮ್ಮ ತೂಕ ಹೆಚ್ಚಾತಪ್ಪ ಅಂದ್ರೆ ನಮಗೆ ಎಷ್ಟಿರ್ಬೇಕು, ಪ್ರಮಾಣ ಸೇರಿ ಅಷ್ಟಿರ್ಬೇಕು. ಎಕ್ಸ್ಟ್ರಾ ಆತಂದ್ರ ಆ ಎಕ್ಸ್ಟ್ರಾ ಭಾರವನ್ನ ತಡ್ಕೊಳ್ಳೋ ಶಕ್ತಿ ನಮ್ಮ ಹೃದಯಕ್ಕಿಲ್ಲ. ಅವಾಗ ಏನಾಗ್ತದಂದ್ರ ನಮ್ಮ ಹೃದಯ ಅನಾರೋಗ್ಯಕ್ಕೆ ಒಳಗಾಗ್ತದೆ, ಸಮಸ್ಯೆಗಳು ಆರಂಭ ಆಗ್ತಾವ. ಹೀಗಾಗಿ ನಾವು ದೈಹಿಕವಾಗಿ ತೊಂದರೆಯನ್ನ ಅನುಭವಿಸ್ತಾ ಇದ್ದೀವಿ. ಎಲ್ಲ ಒತ್ತಡಗಳು, ಮಾನಸಿಕ ಒತ್ತಡಗಳು, ದೈಹಿಕ ಒತ್ತಡಗಳು ಇವೆಲ್ಲ ಹೆಚ್ಚಾಗಿ ಏನಾಗ್ಬಿಡ್ತದಂದ್ರ ನಮ್ಮ ದೇಹದಲ್ಲಿರ್ತಕ್ಕಂತಹ ಸೆಲ್ಲುಗಳು ಅಂದ್ರೆ ಜೀವಕೋಶಗಳಂತ ಏನದಾವಲ್ಲ, ಅವು ಅನಾರೋಗ್ಯಕ್ಕೆ ಒಳಗಾಗ್ಬಿಡ್ತಾವ. ಇಂಥ ಕೆಮಿಕಲ್ ಯುಕ್ತವಾದಂತಹ, ಕಲಬೆರಕೆ ಯುಕ್ತವಾದಂತಹ ಆಹಾರ, ಆಮೇಲೆ ಬರೀ ಶುದ್ಧವಾದ ನೀರು, ಆರೋಗ್ಯಕರ ನೀರಲ್ಲದು, ಶುದ್ಧವಾದ ನೀರು. ನಮ್ಮ ದೇಹಕ್ಕೆ ಬೇಕಾಗಿರೋದು ಆರೋಗ್ಯಕರ ನೀರು. ಆದ್ರೆ ಆರೋಗ್ಯಕರ ನೀರು ಇವತ್ತಿನ ದಿವಸ ಸಿಗ್ತಾ ಇಲ್ಲ. ಆಮೇಲೆ ಈ ಎಲ್ಲಾ ಸಮಸ್ಯೆಗಳಿಂದಾಗಿ ಒಳ್ಳೆ ಆಮ್ಲಜನಕ ಸಿಗ್ತಾ ಇಲ್ಲ. ಇದೆಲ್ಲದರ ಪರಿಣಾಮವಾಗಿ ನಮ್ಮ ದೇಹದೊಳಗ ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಅವು ಇವು ಸೇರ್ಕೊಂಡು ನಮ್ಮ ದೇಹದ ಸೆಲ್ಲುಗಳಂತ ಏನದಾವಲ್ಲ, ಅಂದಾಜು 36 ಟ್ರಿಲಿಯನ್ ಸೆಲ್ಲುಗಳು ಅಂತ ಹೇಳ್ತಾರ. ಅಂದ್ರ 36 ಲಕ್ಷ ಕೋಟಿ ಜೀವಕೋಶಗಳು ಏನದಾವಲ್ಲ, ಅವು ಅನಾರೋಗ್ಯಕ್ಕೆ ಒಳಗಾಗ್ಬಿಡ್ತಾವ, ತೊಂದರೆಗೊಳಗಾಗ್ತಾವ. ಆ ತೊಂದರೆಗೆ ಯಾವಾಗ ಅವು ಒಳಗಾಗ್ತಾವು, ಆಟೋಮೆಟಿಕ್ ನಮ್ಮ ದೇಹ ಕೂಡ ತೊಂದರೆಗೆ ಒಳಗಾದಂಗೆ. ಅವಾಗ ನಮಗ ಕಾಯಿಲೆಗಳು ಬರ್ಲಿಕ್ಕೆ ಆರಂಭ ಆಗ್ತಾವು. ನಮ್ಮ ದೇಹ ಅಸಿಡಿಕ್ ಆತಪ್ಪ ಅಂದ್ರ ಎಲ್ಲಾ ಕಾಯಿಲೆಗಳಿಗೆ ಅದು ಮುಖ್ಯ ದ್ವಾರ ಆಗಿಬಿಡ್ತದೆ. ಏನ್ರಿ, ಅದಕ್ಕ ನಮ್ಮ ಜೀರ್ಣಕ್ರಿಯೆ ಸಿಸ್ಟಮ್ ಹಾಳಾಗಿ ಹೋಗ್ಬಿಡ್ತದೆ. ಎಲ್ಲಾನು ಸಮಸ್ಯೆ. ಎಲ್ಲಾ ತರದ ಒತ್ತಡಗಳಿಂದ
ಆಹಾರ ವಿಹಾರಗಳಿಂದ ಎಲ್ಲದರಿಂದ ಸೇರಿ ನಮಗ ಹೃದಯಾಘಾತ ಆಗುವಂತ ಸಾಧ್ಯತೆ ಇರ್ತದ. ಆಮೇಲೆ ಲಕ್ವಾ ಪ್ಯಾರಲಿಸಿಸ್ ಆಗುವಂತ ಸಾಧ್ಯತೆ ಇರ್ತದ. ಡಯಾಬಿಟಿಸ್ ಬರುವಂತ ಸಾಧ್ಯತೆ ಇರ್ತದ. ಆಮೇಲೆ ಬೊಜ್ಜು ಹೆಚ್ಚಾಗುವಂತ ಸಾಧ್ಯತೆ ಇರ್ತದ. ಆಮೇಲೆ ರಕ್ತದೊತ್ತಡ ಹೆಚ್ಚಾಗುವಂತ ಸಾಧ್ಯತೆ ಇರ್ತದ. ಹೈ BP, ಲೋ BP, ಆಮೇಲೆ ಅಂಧತ್ವ, ಆಮೇಲೆ ಗ್ಯಾಸ್ಟ್ರಿಕ್, ಪೈಲ್ಸು ಅಂದ್ರೆ ಮೂಲವ್ಯಾಧಿ, ಆಮೇಲೆ ಅರ್ಧ ತಲೆನೋವು ಬರ್ತದೆ ಕೆಲವರಿಗೆ, ಆಮೇಲೆ ಬ್ರೈನ್ ಟ್ಯೂಮರು, ಆಮೇಲೆ ವಾತಾವರಣದಿಂದ ಕೆಲವೊಂದು ಕ್ಯಾನ್ಸರು, ಏಡ್ಸು, ಕ್ಷಯರೋಗ, ಅಸ್ತಮಾ, ಗಂಟು ನೋವು, ಅಲ್ಸರು, ಅಪೆಂಡಿಕ್ಸು ಮುಂತಾದ ಸಾವಿರಾರು ಕಾಯಿಲೆಗಳು ನಮ್ಮನ್ನು ಬಾಧಿಸಲು ಆರಂಭಿಸುತ್ತವೆ. ಇದ್ರಾಗ ಯಾವಾರ ಒಂದೆರಡು ಬಂದ್ರೆ ಸಾಕು ನಮಗೆ. ಆಮೇಲೆ ಇದೆಲ್ಲಾ ಗದ್ದಲದ ನಡಬರ್ಕ ಕೆಲವು ಸಾರಿ ಆಪರೇಷನ್ ಮಾಡ್ಬೇಕಾಗ್ತದೆ. ಅವಾಗ ಖರ್ಚು ಬಹಳ ಬರ್ತದೆ. ಅವ್ರು ವೈದ್ಯರು ಏನ್ ಮಾಡ್ಬೇಕು ಹೇಳ್ರಿ? ಇಂಥ ಮನೆಯಿಂದ ಖರ್ಚು ಮಾಡಿ ನಿಮಗ ಚಿಕಿತ್ಸೆ ಕೊಡ್ಬೇಕಾ? ಅವ್ರು ಆಪರೇಷನ್ ಮಾಡ್ಲಿಕ್ಕೆ ಖರ್ಚು ಬಹಳ ಬರ್ತದೆ, ಲಕ್ಷಾಂತರ ಖರ್ಚು ಬರ್ಬೋದು. ಆಮೇಲೆ ಕೆಲವ್ರು ಏನ್ ಮಾಡ್ತಾರೆ, ಜನಸಾಮಾನ್ಯರು ಎಲ್ಲಾ ತರದ ಅಲ್ಲೇ ಇಲ್ಲೇ ನೋಡ್ತಾರ. ಅಲೋಪತಿಕ್ ತೋರಿಸ್ತಾರ, ಆಯುರ್ವೇದಿಕ್ ತೋರಿಸ್ತಾರ, ಹೋಮಿಯೋಪತಿಕ್ ತೋರಿಸ್ತಾರ, ಸಿದ್ಧ, ಯುನಾನಿ, ಯೋಗಾಭ್ಯಾಸ, ಪ್ರತಿನಿತ್ಯ ವಾಕಿಂಗ್ ಹೋಗ್ತಾರ, ವ್ಯಾಯಾಮ ಮಾಡ್ತಾರ, ಮನೆ ಒಳಗನ ಶುದ್ಧವಾದ ನೀರು ಕುಡಿಲಿಕ್ಕೆ ಪ್ರಯತ್ನ ಮಾಡ್ತಾರ. ಅದು ಶುದ್ಧವಾದ ನೀರು, ಆರೋಗ್ಯಕರ ನೀರಲ್ಲ. ಎಲ್ಲ ಸೇರಿ ಆರೋಗ್ಯ ಬಾಳ ಅಂದ್ರೆ ಬಾಳ ಹದಗೆಡ್ಲಿಕ್ಕೆ ಹತ್ತಿಬಿಟ್ಟದ. ಅದಕ್ಕ ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಪರಿಹಾರ ಏನು ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳಿ ನನ್ನ ಇವತ್ತಿನ ಈ ಮಾತುಗಳನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.